ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 20 ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರನ್ ಕಪಿಧ್ವಜಃ ಪ್ರವೃತ್ತೆ ಶಾಸ್ತ್ರ ಸಂಪತೆ ಧನುರುದ್ಯಮ್ಯ ಪಾಂಡವಂ ಹೃಷ್ಕಧಾಮಕೇತಃ ಆಹಾ ಮಹೀಪತೆ. ಈ ಶ್ಲೋಕದ ಅರ್ಥ: ಆ ಸಮಯದಲ್ಲಿ ತನ್ನ ರಥದ ಧ್ವಜದ ಮೇಲೆ ಹನುಮಂತನ ಚಿಹ್ನೆಯನ್ನು ಹೊಂದಿದ್ದ ಪಾಂಡುವಿನ ಮಗ ಅರ್ಜುನನು ತನ್ನ ಬಿಲ್ಲನ್ನು ಎತ್ತಿದನು. ತನ್ನ ವಿರುದ್ಧ ಸಜ್ಜಾಗಿರುವ ನಿನ್ನ ಮಕ್ಕಳನ್ನು ನೋಡಿ, ಓ ರಾಜ, ಅರ್ಜುನನು ಶ್ರೀಕೃಷ್ಣನಿಗೆ ಈ ಮಾತುಗಳನ್ನು ಹೇಳಿದನು. ಅಂದರೆ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿರುವ ಧೃತರಾಷ್ಟ್ರ ಪುತ್ರರನ್ನು ನೋಡಿದಾಗ ಅರ್ಜುನನು ತನ್ನ ಧ್ವಜದಲ್ಲಿರುವ ವಾನರ ಚಿಹ್ನೆಯನ್ನು ತೋರಿಸುತ್ತಾ ತನ್ನ ಧನುಸ್ಸನ್ನು ಕೈಗೆತ್ತಿಕೊಂಡು ಶ್ರೀಕೃಷ್ಣನಿಗೆ, ಓ ಮಹಾರಾಜ ಎಂದು ಹೇಳಿ ತನ್ನ ಮನಸ್ಸಿನ ಗೊಂದಲಗಳನ್ನು ಹೇಳಲು ಪ್ರಾರಂಭಿಸುತ್ತಾನೆ. ಇದು ಸಂಭಾಷಣೆಯ ಮುಖ್ಯ ಭಾಗದ ಆರಂಭವನ್ನು ಸೂಚಿಸುತ್ತದೆ. ಇದರ ಭಾವಾರ್ಥ: ಮಹಾಭಾರತದ ಯುದ್ಧಭೂಮಿಯ ಕನಸುಹೀನದ ಪ್ರಪಂಚದಲ್ಲಿ ಕೌರವ ಮತ್ತು ಪಾಂಡವರ ಸೇನೆಗಳು ಮುಖಾಮುಖಿಯಾಗಿ ಎದುರಿನಲ್ಲಿದ್ದವು. ಧರೆಯ ಮೇಲಿರುವ ಪ್ರತಿಯೊಂದು ಪುಟ್ಟ ಕಲ್ಲಿನ ತುಂಡು, ಪ್ರತಿಯೊಂದು ಹೊಳಪು ಬಿಡುವ ಹಸಿರು ಹುಲ್ಲು, ಪ್ರತಿಯೊಂದು ಗಾಳಿಯ ಸ್ವರ ಎಲ್ಲವೂ ಭೀಕರ ಯುದ್ಧದ ದೋಣಿ ತಲುಪುವ ಮುನ್ನದ ನಿರೀಕ್ಷೆಯನ್ನು ಪ್ರತಿಬಿಂಬಿಸುತ್ತಿತ್ತು. ಕ್ಷಿತಿಜದಲ್ಲಿ ಸೂರ್ಯನು ತನ್ನ ಸ್ವರ್ಣರಶ್ಮಿಗಳೊಂದಿಗೆ ಪ್ರಕಾಶಮಾನವಾಗುತ್ತಿದ್ದನು. ಅದರ ಪ್ರತಿ ಕಿರಣವು ಯುದ್ಧಭೂಮಿಯ ಮೇಲೇರಿದ ಭಯೋತ್ಪಾದಕ ಶಾಂತಿಯನ್ನು ಮೃದುಗೊಳಿಸುತ್ತಾ, ಆದರೆ ಮನಸ್ಸಿನೊಳಗಿನ ಅಸಮಾಧಾನವನ್ನು ಮತ್ತಷ್ಟು ಗಂಭೀರವಾಗಿಸುತ್ತಿತ್ತು. ಈ ದೃಶ್ಯವು ಮಾನಸಿಕ ಮತ್ತು ಭೌತಿಕ ಭೀತಿಯ ಮಿಶ್ರಣವನ್ನು ಸೃಷ್ಟಿಸುತ್ತಿತ್ತು. ಅತ್ಯಂತ ಶಾಂತಿಯುಳ್ಳ ಪರಿಸರದಲ್ಲಿ ಪಾಂಡವರ ನಾಯಕ ಅರ್ಜುನನು ತನ್ನ ಧನಸ್ಸಿನಿಂದ ಮತ್ತು ಧೈರ್ಯದಿಂದ ಹೃದಯದ ಉಜ್ವಲತೆಯನ್ನು ಯುದ್ಧಭೂಮಿಯ ಪ್ರತಿಯೊಂದು ಕೋನದಲ್ಲಿ ಹರಡುತ್ತಿದ್ದನು. ಅರ್ಜುನನು ತಾನು ಹೊತ್ತ ಹನುಮಂತನ ಧ್ವಜವನ್ನು ಗರ್ವಭರಿತವಾಗಿ ಪ್ರದರ್ಶಿಸಿ ತನ್ನ ಬಾಣಸೂತ್ರವನ್ನು ತೋರಿಸುತ್ತಾ ಕೇವಲ ಯುದ್ಧಕ್ಕೆ ಸಿದ್ಧತೆ ವ್ಯಕ್ತಪಡಿಸುತ್ತಿರಲಿಲ್ಲ. ಅದು ಪಾಂಡವರ ಧೈರ್ಯ, ಸತ್ಯ ಮತ್ತು ಧರ್ಮದ ಸಂಕೇತವಾಗಿತ್ತು. ಯುದ್ಧವು ಭಯಾನಕವಾಗಿದ್ದರೂ ಅರ್ಜುನನ ದೃಢ ನಿರ್ಧಾರ ಮತ್ತು ಶಾಂತ ಮನಸ್ಸು ಭೂಮಿಯನ್ನು, ಗಗನವನ್ನು ತುಂಬುವಂತೆ ಆತ್ಮವಿಶ್ವಾಸದ ಕಿರಣವಾಗಿ ಹರಡುತ್ತಿದ್ದವು. ಯುದ್ಧದ ಆರಂಭಕ್ಕೂ ಮುನ್ನ ಗಗನವನ್ನು ಕಿರುಮಳೆಯ ಮೋಡಗಳು ಮುಚ್ಚಿಕೊಂಡು ಪರಿಸರದಲ್ಲಿ ಭಯೋತ್ಪಾದಕ ಶಾಂತಿಯನ್ನು ನಿರ್ಮಿಸುತ್ತಿದ್ದವು. ಶತ್ರು ಸೇನೆಗಳು ಇನ್ನೂ ಗುಂಡುಗಳನ್ನು ಹಾರಿಸಿರಲಿಲ್ಲ, ಆದರೆ ಅವರ ಕಣ್ಣುಗಳಲ್ಲಿ ಉದ್ದೀಪನ, ಶಬ್ದಗಳಲ್ಲಿ ಉದ್ವೇಗ, ಹೃದಯಗಳಲ್ಲಿ ಉತ್ಕಂಠೆ ಎಲ್ಲವೂ ಯುದ್ಧದ ಸಂಕೇತವಾಗಿ ಕಾಣಿಸುತ್ತಿತ್ತು. ಈ ಸಮಯದಲ್ಲಿ ಅರ್ಜುನನ ಮನಸ್ಸು ಯುದ್ಧದ ತೀವ್ರತೆಯನ್ನು ಅರ್ಥಮಾಡಿಕೊಂಡು ತನ್ನ ಧೈರ್ಯ ಮತ್ತು ಸಂಕಲ್ಪವನ್ನು ಮಿಗಿಲಾಗಿ ಒಪ್ಪಿಕೊಳ್ಳುತ್ತಿದ್ದನು. ಅರ್ಜುನನು ತನ್ನ ಹೃದಯಭರಿತ ಮಾತುಗಳನ್ನು ಶ್ರೀಕೃಷ್ಣನಿಗೆ ಉದ್ಧರಿಸಿದಾಗ ಅದು ಕೇವಲ ವ್ಯಕ್ತಿಯ ಸಂವಾದವಲ್ಲ, ಇದು ಧರ್ಮ, ನೀತಿ ಮತ್ತು ಮಾನವೀಯತೆಯ ಬಗ್ಗೆ ತಾತ್ವಿಕ ಚಿಂತನೆಯ ಸಂಕೇತವಾಗಿತ್ತು. ಅವನು ಭೀಕರ ಶತ್ರು ಸಮೂಹದ ಎದುರಿನಲ್ಲಿರುವ ಕ್ಷಣವನ್ನು ಮನಗಾಣಿಸಿಕೊಂಡು ತನ್ನ ಆತ್ಮವಿಶ್ವಾಸ, ಭಯ, ಸಂಕೋಚ ಮತ್ತು ಧೈರ್ಯವನ್ನು ಪ್ರತಿಯೊಂದು ಪದದಲ್ಲಿ ವ್ಯಕ್ತಪಡಿಸಿದನು. ಈ ಸಂವಾದವು ಯುದ್ಧಭೂಮಿಯಲ್ಲಿನ ಮಾನಸಿಕ ಸ್ಥಿತಿಯನ್ನು, ಯೋಧನ ಮನಸ್ಸಿನ ಗಂಭೀರತೆಗೆ ಪ್ರತಿಬಿಂಬಿಸುತ್ತಿತ್ತು. ಈ ದೃಶ್ಯವು ಯುದ್ಧದ ಮುನ್ನಿನ ಅನಿಶ್ಚಿತತೆಯನ್ನು, ಭಯ ಮತ್ತು ಧೈರ್ಯಗಳ ಮಿಶ್ರಣವನ್ನು ಹಾಗೂ ಅರ್ಜುನನ ಧೈರ್ಯವಂತಿಕೆಯ ಸಂಕೇತವನ್ನು ಅತ್ಯಂತ ಸ್ಪಷ್ಟವಾಗಿ ಚಿತ್ರಿಸುತ್ತದೆ. ಒಂದು ಕ್ಷಣದಲ್ಲಿ ಕಾಲವೇ ನಿಲ್ಲಿತದಂತೆ ಭಾಸವಾಗುತ್ತದೆ. ಭೀಕರ ಯುದ್ಧದ ದೆವ್ವಗಳು ನೆಲದ ಮೇಲೆ ನೆಲೆಸುತ್ತಿವೆ ಎಂಬ ಭಾವನೆ ಗಗನವನ್ನು ಮುಟ್ಟುವಂತೆ ಯುದ್ಧಭೂಮಿಯ ವಿಸ್ತೀರ್ಣವನ್ನು ಭರಿಸುತ್ತಿತ್ತು. ಅರ್ಜುನನ ಪ್ರವೇಶವು ಕೇವಲ ಯೋಧನ ಪ್ರವೇಶವಲ್ಲ, ಅದು ಪಾಂಡವರ ಧೈರ್ಯ, ಸತ್ಯ ಮತ್ತು ಧರ್ಮದ ಸಂಕೇತ ಮತ್ತು ಭಗವಾನ್ ಕೃಷ್ಣನ ಮಾರ್ಗದರ್ಶನದೊಂದಿಗೆ ಭರಿತವಾದ ಆರಂಭವಾಗಿತ್ತು. ಹೀಗಾಗಿ ಅರ್ಜುನನ ಈ ಪ್ರವೇಶವು ಯುದ್ಧದ ತೀವ್ರತೆಯನ್ನು ಮಾತ್ರವಲ್ಲ, ಮಾನವ ಮನಸ್ಸಿನ ಗಂಭೀರತೆ, ಧೈರ್ಯ
ಆತ್ಮವಿಶ್ವಾಸ ಮತ್ತು ಧರ್ಮ ಪ್ರದರ್ಶನದ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ. ಈ ಕ್ಷಣವು ಭೀಕರ ಯುದ್ಧದ ಆರಂಭದ ಮುನ್ನ ನಿಜವಾದ ಧೈರ್ಯ ಮತ್ತು ಮಾನವೀಯತೆಯ ಸಂಕೇತವಾಗಿ ಅನಂತಕಾಲದ ಪ್ರಭಾವವನ್ನು ಉಂಟುಮಾಡುತ್ತದೆ. ಭಾರತೀಯ ಪೌರಾಣಿಕ ಸಾಹಿತ್ಯವು ಮಾನವ ಜೀವನದ ಅಂತರಂಗವನ್ನು ಸ್ಪರ್ಶಿಸುವ ಶಾಶ್ವತ ಜ್ಞಾನವನ್ನು ಹೊತ್ತುಕೊಂಡಿದೆ. ಮಹಾಭಾರತ ಮತ್ತು ರಾಮಾಯಣ ಎಂಬ ಎರಡು ಮಹಾಕಾವ್ಯಗಳು ವಿಭಿನ್ನ ಕಾಲಘಟ್ಟಗಳಲ್ಲಿ ನಡೆಯುತ್ತಿದ್ದರು. ಅವುಗಳ ತಾತ್ವಿಕ ಅರ್ಥ ಒಂದೇ ಧರ್ಮದ ತಂತುವಿನಲ್ಲಿ ಜೋಡಿಸಲ್ಪಟ್ಟಿವೆ. ಮಹಾಭಾರತದ ಯುದ್ಧಭೂಮಿಯಲ್ಲಿ ಸಂಜಯನು ಅರ್ಜುನನನ್ನು ಕಪಿಧ್ವಜ ಎಂದು ಸಂಬೋಧಿಸುವುದು ಕೇವಲ ಯೋಧನ ಗುರುತು ಮಾತ್ರವಲ್ಲ, ಅದರ ಹಿಂದೆ ಆಳವಾದ ಅರ್ಥ ಅಡಗಿದೆ. ಅರ್ಜುನನ ರಥದ ಮೇಲೆ ಹನುಮ ಚಿಹ್ನೆ ಇರುವುದೇ ರಾಮಾಯಣ ಮತ್ತು ಮಹಾಭಾರತಗಳ ಸಂಗಮವನ್ನು ಸೂಚಿಸುವ ಮಹತ್ವದ ಸಂಕೇತವಾಗಿದೆ. ಅರ್ಜುನನು ಅಪಾರ ಶಕ್ತಿಯುಳ್ಳ ಧನುರ್ಧಾರಿ. ಅವನ ಬಾಣಸಂಚಾಲನೆ, ಏಕಾಗ್ರತೆ ಮತ್ತು ಯುದ್ಧ ಕೌಶಲ್ಯ ಅವನನ್ನು ಅಜೇಯನಂತೆ ಮಾಡಿದ್ದವು. ಆದರೆ ಈ ಅಪಾರ ಶಕ್ತಿಯ ಜೊತೆಗೆ ಅವನ ಮನಸ್ಸಿನಲ್ಲಿ ಸ್ವಲ್ಪ ಅಹಂಕಾರವೂ ನೆಲೆಯೂರಿತ್ತು. ಒಂದು ಸಂದರ್ಭದಲ್ಲಿ ಅವನು ತನ್ನ ಶಸ್ತ್ರ ಕೌಶಲ್ಯದ ಬಗ್ಗೆ ಹೆಮ್ಮೆ ಪಡುತ್ತಾ ಶ್ರೀಕೃಷ್ಣನ ಮುಂದೆ ರಾಮಾಯಣದ ಸೇತುಬಂಧನದ ವಿಷಯವನ್ನು ಪ್ರಸ್ತಾಪಿಸಿದನು. ರಾಮನ ಕಾಲದಲ್ಲಿ ವಾನರರು ಸಮುದ್ರದ ಮೇಲೆ ಕಲ್ಲುಗಳಿಂದ ಸೇತುವೆ ಕಟ್ಟಲು ಇಷ್ಟು ಶ್ರಮಪಟ್ಟದ್ದು ಅವನಿಗೆ ಅಸಹಜವಾಗಿ ಕಾಣಿಸಿತು. ಅವನು ತಾನು ಅಲ್ಲಿ ಇದ್ದಿದ್ದರೆ ಬಾಣಗಳಿಂದಲೇ ಸೇತುವೆ ನಿರ್ಮಿಸುತ್ತಿದ್ದೆನೆಂದು ಹೇಳಿದನು. ಈ ಮಾತಿನಲ್ಲಿ ಅವನ ಶಕ್ತಿ ಮಾತ್ರವಲ್ಲ, ಅವನ ಅಜ್ಞಾನಪೂರ್ಣ ಅಹಂಕಾರವೂ ವ್ಯಕ್ತವಾಯಿತು. ದೈವಿಕ ಕಾರ್ಯವನ್ನು ಮಾನವ ಶಕ್ತಿಯೊಂದಿಗೆ ಹೋಲಿಸುವ ದೋಷ ಅಲ್ಲಿ ಅಡಗಿತ್ತು. ಶ್ರೀಕೃಷ್ಣನು ಅರ್ಜುನನನ್ನು ಗದರಿಸಲಿಲ್ಲ. ಸರ್ವಜ್ಞನಾದ ಅವನು ಅನುಭವದ ಮೂಲಕ ಪಾಠ ಕಲಿಸುವುದೇ ಶ್ರೇಷ್ಠ ಮಾರ್ಗವೆಂದು ತಿಳಿದನು. ಆದ್ದರಿಂದ ಅವನು ಶಾಂತವಾಗಿ ಅರ್ಜುನನಿಗೆ ತನ್ನ ಬಾಣಗಳ ಸೇತುವೆಯನ್ನು ನಿರ್ಮಿಸಿ ತೋರಿಸಲು ಹೇಳಿದನು. ಅರ್ಜುನನು ತನ್ನ ಅಪೂರ್ವ ಕೌಶಲ್ಯದಿಂದ ಕ್ಷಣಾರ್ಧದಲ್ಲಿ ಸಾವಿರಾರು ಬಾಣಗಳನ್ನು ಬಳಸಿ ಒಂದು ದೊಡ್ಡ ಸೇತುವೆಯನ್ನು ನಿರ್ಮಿಸಿದನು. ಅವನಿಗೆ ತನ್ನ ಶಕ್ತಿ ಮೇಲೆಯೇ ಅಪಾರ ವಿಶ್ವಾಸವಿತ್ತು. ಆದರೆ ನಿರ್ಮಾಣವೇ ಸಾಧನೆಯಲ್ಲ, ಅದರ ಸಾಮರ್ಥ್ಯ ಪರೀಕ್ಷೆಯಲ್ಲೇ ನಿಜವಾದ ಮೌಲ್ಯ ಇರುತ್ತದೆ. ಸೇತುವೆಯನ್ನು ಪರೀಕ್ಷಿಸಲು ಶ್ರೀಕೃಷ್ಣನು ಮಹಾವೀರ ಹನುಮಂತನನ್ನು ಕರೆಸಿದನು. ರಾಮಭಕ್ತನಾದ ಅಪಾರ ಬಲಶಾಲಿಯಾದ ಹನುಮಂತನು ಆ ಸೇತುವೆಯ ಮೇಲೆ ಹೆಜ್ಜೆ ಇಡುತ್ತಿದ್ದಂತೆ ಅರ್ಜುನನ ಬಾಣಗಳಿಂದ ನಿರ್ಮಿತ ಸೇತುವೆ ಅವನ ಪಾದಗಳ ಕೆಳಗೆ ಕುಸಿಯಲು ಆರಂಭಿಸಿತು. ಈ ದೃಶ್ಯ ಅರ್ಜುನನ ಅಂತರಂಗವನ್ನು ಕದಡಿತು. ಅವನು ತನ್ನ ಶಕ್ತಿಯ ಮಿತಿಯನ್ನು ಅರಿತುಕೊಂಡನು. ತನ್ನ ಬಾಣಗಳ ಸೇತುವೆ ರಾಮನ ವಾನರ ಸೇನೆಯ ಭಾರವನ್ನು ಹೊರುವಷ್ಟು ಬಲವಂತವಾಗಿರಲಿಲ್ಲ ಎಂಬ ಸತ್ಯ ಅವನಿಗೆ ಸ್ಪಷ್ಟವಾಯಿತು. ಈ ಕ್ಷಣವೇ ಅವನ ಅಹಂಕಾರದ ಅಂತ್ಯವಾಗಿತ್ತು. ಅರ್ಜುನನು ತನ್ನ ತಪ್ಪನ್ನು ಒಪ್ಪಿಕೊಂಡು ವಿನಮ್ರತೆಯಿಂದ ಹನುಮಂತನಿಗೂ ಶ್ರೀಕೃಷ್ಣನಿಗೂ ಕ್ಷಮೆ ಕೇಳಿದನು. ಹನುಮಂತನು ಅವನಿಗೆ ಮಹತ್ವದ ಪಾಠವನ್ನು ಕಲಿಸಿದನು. ಶಕ್ತಿಯಿದ್ದರೂ ಅದನ್ನು ಹೆಮ್ಮೆಪಟ್ಟು ಪ್ರದರ್ಶಿಸಬಾರದು. ನಿಜವಾದ ಶಕ್ತಿ ವಿನಯದಲ್ಲಿ, ಭಕ್ತಿಯಲ್ಲಿ ಮತ್ತು ಧರ್ಮನಿಷ್ಠೆಯಲ್ಲಿ ಅಡಗಿದೆ. ದೈವಿಕ ಕಾರ್ಯಗಳನ್ನು ಮಾನವ ಬುದ್ಧಿಯಿಂದ ಅಳೆಯಲು ಸಾಧ್ಯವಿಲ್ಲ ಎಂಬ ಸತ್ಯವನ್ನು ಅರ್ಜುನನು ಈ ಘಟನೆಯ ಮೂಲಕ ಅರಿತನು. ಅರ್ಜುನನ ವಿನಯದಿಂದ ಸಂತುಷ್ಟನಾದ ಹನುಮಂತನು ಅವನಿಗೆ ಒಂದು ವರವನ್ನು ನೀಡಿದನು. ಮಹಾಯುದ್ಧದ ಸಮಯದಲ್ಲಿ ತನ್ನ ಉಪಸ್ಥಿತಿಯನ್ನು ಅರ್ಜುನನ ರಥದ ಮೇಲೆ ನೀಡುವುದಾಗಿ ವಾಗ್ದಾನ ಮಾಡಿದನು. ಇದರಿಂದ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ರಥದ ಧ್ವಜದಲ್ಲಿ ಹನುಮ ಚಿಹ್ನೆ ಸ್ಥಿರವಾಯಿತು. ಹನುಮ ಉಪಸ್ಥಿತಿಯು ಅರ್ಜುನನ ಶಕ್ತಿಗೆ ದೈವಿಕ ರಕ್ಷಣೆಯಾಗಿ ನಿಂತಿತು. ಯುದ್ಧದ ಅಂತ್ಯದಲ್ಲಿ ಎಲ್ಲರೂ ರಥದಿಂದ ಇಳಿದ ನಂತರ ಅರ್ಜುನನ ರಥ ಮಾತ್ರ ಸುಟ್ಟು ಭಸ್ಮವಾಗುತ್ತದೆ. ಅದಕ್ಕೆ ಕಾರಣ ಯುದ್ಧದ ಕಾಲವಿಡೀ ಹನುಮಂತನು ತನ್ನ ಶಕ್ತಿಯಿಂದ ಅದನ್ನು ರಕ್ಷಿಸಿದ್ದನೆಂಬ ನಂಬಿಕೆಯಾಗಿದೆ. ಅರ್ಜುನನ ರಥಧ್ವಜವು ಕೇವಲ ಯುದ್ಧದ ಚಿಹ್ನೆಯಾಗಿರಲಿಲ್ಲ, ಅದು ಅಹಂಕಾರದಿಂದ ವಿನಯದವರೆಗೆ ನಡೆದ ಒಂದು ಆಂತರಿಕ ಯಾತ್ರೆಯ ಸಂಕೇತವಾಗಿತ್ತು.
ಶಕ್ತಿ, ಪ್ರತಿಭೆ ಮತ್ತು ಜ್ಞಾನ ಇದ್ದರೂ ಅವು ಭಕ್ತಿಯಿಲ್ಲದೆ, ವಿನಯವಿಲ್ಲದೆ ಅಪೂರ್ಣವಾಗುತ್ತವೆ ಎಂಬ ಸತ್ಯವನ್ನು ಈ ಕಥೆ ನಮಗೆ ನೆನಪಿಸುತ್ತದೆ. ಮಾನವ ಶಕ್ತಿ ಎಷ್ಟೇ ಮಹಾನ್ ಆಗಿದ್ದರೂ ಭಗವಂತನ ಅನುಗ್ರಹವಿಲ್ಲದೆ ಅದು ಶಾಶ್ವತವಲ್ಲ. ಈ ಕಥೆ ಇಂದಿನ ಜೀವನಕ್ಕೂ ಸಮಾನವಾಗಿ ಅನ್ವಯಿಸುತ್ತದೆ. ವ್ಯಕ್ತಿಯು ಎಷ್ಟೇ ಸಾಧನೆ ಮಾಡಿದರೂ ಅಹಂಕಾರವನ್ನು ತೊರೆದು ವಿನಯವನ್ನು ಅಳವಡಿಸಿಕೊಳ್ಳಬೇಕು. ದೇವರ ಮಾರ್ಗದರ್ಶನವನ್ನು ಒಪ್ಪಿಕೊಂಡಾಗ ಮಾತ್ರ ಶಕ್ತಿ ಸಾರ್ಥಕವಾಗುತ್ತದೆ. ಅರ್ಜುನನ ರಥದ ಮೇಲೆ ಹನುಮ ಚಿಹ್ನೆ ನಮಗೆ ಸದಾ ಈ ಪಾಠವನ್ನು ಸಾರುತ್ತದೆ. ನಿಜವಾದ ವಿಜಯವು ಶಕ್ತಿಯಲ್ಲಿ ಅಲ್ಲ, ಶರಣಾಗತಿಯಲ್ಲಿ ಇದೆ. ಹನುಮ ಬಾವುಟವನ್ನು ಧರಿಸಿದ ಅರ್ಜುನನ ರಥ ಯುದ್ಧಭೂಮಿಯಲ್ಲಿ ನಿಂತಿದೆ. ಎರಡೂ ಕಡೆ ಶಂಖನಾದಗಳು ಮೊಳಗಲಿದ್ದು ಕ್ಷಣ ಮಾತ್ರದಲ್ಲಿ ಮಹಾಯುದ್ಧ ಆರಂಭವಾಗಲಿರುವ ಉದ್ವಿಗ್ನ ಪರಿಸ್ಥಿತಿ. ಈ ಸಮಯದಲ್ಲಿ ತನ್ನ ಗಾಂಡೀವ ಬಿಲ್ಲನ್ನು ಅಣಿಗೊಳಿಸಿಕೊಂಡ ಅರ್ಜುನ ತನ್ನ ಸಾರಥಿಯಾದ ಇಂದ್ರಿಯಗಳ ಒಡೆಯನಾದ ಶ್ರೀಕೃಷ್ಣನನ್ನು ಉದ್ದೇಶಿಸಿ ಮಾತನಾಡುತ್ತಾನೆ. ಇಲ್ಲಿ ಹೃಷಿಕೇಶ ಎಂಬ ನಾಮವೇ ಮಹತ್ವದ್ದು. ಅದು ಇಂದ್ರಿಯಗಳ ನಿಯಂತ್ರಣದ ಸಂಕೇತ. ಆದರೆ ಅರ್ಜುನನ ಮನಸ್ಸು ಆ ಕ್ಷಣದಲ್ಲಿ ಇಂದ್ರಿಯಗಳ ನಿಯಂತ್ರಣದಲ್ಲಿಲ್ಲ. ಅದು ಅಹಂಕಾರ ಮತ್ತು ಮೋಹದ ಅಲೆಗಳಲ್ಲಿ ತೂಗಾಡುತ್ತಿದೆ. ಅರ್ಜುನನ ರಥದಲ್ಲಿ ಆಂಜನೇಯನ ವಿಶೇಷ ಸನ್ನಿಧಾನವಿದೆ ಎಂಬುದು ಪೌರಾಣಿಕವಾಗಿ ಮಹತ್ವಪೂರ್ಣ ಅಂಶ. ಹನುಮಂತನು ಪ್ರಾಣದೇವರ ಅವತಾರ. ಭೀಮಸೇನನು ಸಹ ವಾಯುದೇವರ ಇನ್ನೊಂದು ರೂಪ. ಸೌಗಂಧಿಕ ಪುಷ್ಪ ತರಲು ಹೊರಟ ಭೀಮಸೇನನನ್ನು ಹನುಮಂತ ತನ್ನ ಬಾಲದಿಂದ ತಡೆದ ಪ್ರಸಂಗದಲ್ಲಿ ಹನುಮಂತನು ಭೀಮಸೇನನಿಗೆ ನೀಡಿದ ವರವೇ ತಾನು ವಿಶೇಷವಾಗಿ ಅರ್ಜುನನ ರಥದ ಧ್ವಜದಲ್ಲಿ ಸನ್ನಿಹಿತನಾಗಿರುವೆನು ಎಂಬ ಮಾತು. ಈ ಮೂಲಕ ಅರ್ಜುನನ ರಥವು ಕೇವಲ ಯುದ್ಧವಾಹನವಲ್ಲ, ಅದು ದೈವಿಕ ಶಕ್ತಿಗಳ ಸಂಗಮವಾಗಿದೆ. ಈ ಪೌರಾಣಿಕ ಘಟನೆಯನ್ನು ತತ್ವಶಾಸ್ತ್ರೀಯವಾಗಿ ನೋಡಿದರೆ ಮಾನವನ ದೇಹವೇ ರಥ. ಆ ರಥದಲ್ಲಿ ಜೀವ ಎಂಬ ಪ್ರಯಾಣಿಕನನ್ನು ಪ್ರಾಣದೇವರು ಸದಾ ರಕ್ಷಿಸುತ್ತಿರುತ್ತಾರೆ. ಎಲ್ಲಿ ಪ್ರಾಣನೋ ಅಲ್ಲಿ ಭಗವಂತನ ಸನ್ನಿಧಾನ ಎಂಬ ತತ್ವ ಇಲ್ಲಿ ಸ್ಪಷ್ಟವಾಗುತ್ತದೆ. ಅರ್ಜುನನ ರಥದಲ್ಲಿ ಆಂಜನೇಯನ ಸನ್ನಿಧಾನವಿರುವಂತೆ ನಮ್ಮ ದೇಹರಥದಲ್ಲಿಯೂ ಪ್ರಾಣದೇವರ ಮೂಲಕ ಭಗವಂತನ ಸನ್ನಿಧಾನ ಸದಾ ಇರುತ್ತದೆ. ಅರ್ಜುನನ ಸ್ಥಿತಿಯನ್ನು ಗಮನಿಸಿದರೆ ಅವನ ಬಳಿ ಎಲ್ಲವೂ ಇದೆ. ಕೈಯಲ್ಲಿ ಅಪರಾಜಿತ ಗಾಂಡೀವ, ಧ್ವಜದಲ್ಲಿ ಹನುಮಂತನ ದೈವಿಕ ಸನ್ನಿಧಾನ, ಸಾರಥಿಯಾಗಿ ಸ್ವತಃ ಶ್ರೀಕೃಷ್ಣ, ಜೊತೆಯಲ್ಲಿ ಮಹಾಪರಾಕ್ರಮಿ ಭೀಮಸೇನ. ಇಂತಹ ಸಂಪೂರ್ಣ ಸಜ್ಜುಗೊಳಿಸಿದ ಪರಿಸ್ಥಿತಿಯಲ್ಲಿ ಅರ್ಜುನನು ಅಜೇಯನಾಗಬೇಕಿತ್ತು. ಆದರೆ ಇದೇ ಸಂದರ್ಭದಲ್ಲಿ ಅವನನ್ನು ಕಾಡುವುದು ಅಹಂಕಾರ ಮತ್ತು ಮೋಹ. ತನ್ನ ಶೌರ್ಯ, ತನ್ನ ಸಂಬಂಧಗಳು, ತನ್ನ ಕರ್ತವ್ಯ ಎಂಬ ಭಾವನೆಗಳು ಅವನ ಮನಸ್ಸನ್ನು ಆವರಿಸುತ್ತವೆ. ಈ ಅಹಂಕಾರವೇ ಅವನ ದೃಷ್ಟಿಯನ್ನು ಮಸುಕುಗೊಳಿಸುತ್ತದೆ. ಯುದ್ಧವನ್ನು ಧರ್ಮದ ದೃಷ್ಟಿಯಿಂದ ನೋಡುವ ಬದಲು ಅವನು ಅದನ್ನು ತನ್ನವರ ವಿರುದ್ಧದ ಹೋರಾಟವೆಂದು ಕಾಣುತ್ತಾನೆ. ಇದೇ ಅಹಂಕಾರದಿಂದಲೇ ಅವನು ಕೃಷ್ಣನನ್ನು ಕುರಿತು ಮಾತನಾಡುತ್ತಾನೆ. ಯುದ್ಧಭೂಮಿಯ ಮಧ್ಯದಲ್ಲಿ ರಥವನ್ನು ನಿಲ್ಲಿಸಿ ಎದುರಿರುವವರನ್ನು ತೋರಿಸು ಎಂದು ಕೇಳುತ್ತಾನೆ. ಇದು ಹೊರಗೆ ಸರಳ ವಿನಂತಿಯಂತೆ ಕಂಡರೂ ಒಳಗಿಂದ ಅದು ನಾನು ನಿರ್ಧರಿಸುವೆನು ಎಂಬ ಅಹಂಭಾವದ ಪ್ರತಿಬಿಂಬ. ಇಲ್ಲಿ ಭಗವದ್ಗೀತೆಯ ಮಹತ್ವದ ತಿರುವು ಆರಂಭವಾಗುತ್ತದೆ. ಅರ್ಜುನನ ಅಹಂಕಾರ, ಅವನ ವಿಷಾದ, ಅವನ ಅಶಕ್ತತೆಯೇ ಕೃಷ್ಣನ ಉಪದೇಶಕ್ಕೆ ವೇದಿಕೆಯಾಗುತ್ತದೆ. ಮಾನವನ ಜೀವನದಲ್ಲಿಯೂ ಇದೇ ಸತ್ಯ ಅನ್ವಯಿಸುತ್ತದೆ. ಎಲ್ಲ ದೈವಿಕ ಅನುಗ್ರಹಗಳು ನಮ್ಮೊಂದಿಗೆ ಇದ್ದರೂ ಅಹಂಕಾರ ಮತ್ತು ಮೋಹ ನಮ್ಮನ್ನು ಆವರಿಸಿದಾಗ ನಾವು ದಿಕ್ಕು ತಪ್ಪುತ್ತೇವೆ. ಅಂಥ ಸಂದರ್ಭದಲ್ಲೇ ಕೃಷ್ಣ ಎಂಬ ಜ್ಞಾನ, ವಿವೇಕ ಮತ್ತು ಇಂದ್ರಿಯ ನಿಯಂತ್ರಣ ನಮ್ಮನ್ನು ಮಾರ್ಗದರ್ಶಿಸಬೇಕಾಗುತ್ತದೆ. ಹೀಗಾಗಿ ಯುದ್ಧಭೂಮಿಯಲ್ಲಿ ನಿಂತ ಅರ್ಜುನನ ಚಿತ್ರಣವು ನಮ್ಮೊಳಗಿನ ಅಂತರಂಗ ಯುದ್ಧದ ಪ್ರತೀಕ. ಹನುಮ ಧ್ವಜ, ಗಾಂಡೀವ, ಕೃಷ್ಣನ ಸಾರಥ್ಯ ಇವೆಲ್ಲವೂ ಇದ್ದರು. ಅಹಂಕಾರವನ್ನು ಜಯಿಸುವ ತನಕ ನಿಜವಾದ ವಿಜಯ ಸಾಧ್ಯವಿಲ್ಲ ಎಂಬ ಸಂದೇಶವನ್ನು ಈ ಘಟನೆಯು ನಮಗೆ ಸಾರುತ್ತದೆ.
ಭಗವದ್ಗೀತೆ ಅಧ್ಯಾಯ 120ನೇ ಶ್ಲೋಕವು ಮಹಾಭಾರತದ ಯುದ್ಧ ಕಥನದಲ್ಲಿ ಒಂದು ಸಣ್ಣ ವರ್ಣನೆಯಂತೆ ಕಂಡರು. ಅದರೊಳಗೆ ಮಾನವ ಜೀವನದ ಅಂತರಂಗ ಸಂಘರ್ಷವನ್ನು ಬಿಚ್ಚಿಡುವ ಅಪಾರ ತಾತ್ವಿಕ ಆಳವಿದೆ. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಎರಡೂ ಸೇನೆಗಳು ಸಂಪೂರ್ಣವಾಗಿ ಯುದ್ಧಕ್ಕೆ ಸಜ್ಜಾಗಿ ನಿಂತಿರುವ ಕ್ಷಣ. ಶಸ್ತ್ರಗಳ ಘರ್ಷಣೆಗೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ. ಈ ಸಮಯದಲ್ಲಿ ಸಂಜಯನು ಧೃತರಾಷ್ಟ್ರನಿಗೆ ವಿವರಿಸುವುದು ಕೇವಲ ಒಂದು ಘಟನೆ ಅಲ್ಲ, ಅದು ಮಾನವ ಮನಸ್ಸಿನಲ್ಲಿ ಉದಯವಾಗುವ ಧರ್ಮ ಅಧರ್ಮ, ಅಹಂಕಾರ ವಿನಯ, ಶಕ್ತಿ ಶರಣಾಗತಿ ಎಂಬ ದ್ವಂದ್ವಗಳ ಸಂಕೇತವಾಗಿದೆ. ವ್ಯವಸ್ಥಿತಾನ್ ಧಾರ್ತರಾಷ್ಟ್ರಾನ್ ದೃಷ್ಟ್ವಾ ಎಂಬ ಪದಗಳು ಎದುರಿನ ಶತ್ರು ಸೈನ್ಯದ ಹೊರಗಿನ ದೃಶ್ಯವನ್ನು ಮಾತ್ರವಲ್ಲ, ಅರ್ಜುನನ ಮನಸ್ಸಿನೊಳಗೆ ಸಾಲಾಗಿ ನಿಂತಿರುವ ಸಂಶಯಗಳು, ಆಸಕ್ತಿಗಳು ಮತ್ತು ಭಯಗಳನ್ನು ಸಹ ಸೂಚಿಸುತ್ತವೆ. ಅವು ಯುದ್ಧಕ್ಕೆ ಸಿದ್ಧವಾಗಿರುವಂತೆ ಅವನ ಮನಸ್ಸಿನೊಳಗೂ ಸಂಘರ್ಷ ಸಿದ್ಧವಾಗಿದೆ. ಈ ಕ್ಷಣದಲ್ಲಿ ಅರ್ಜುನನನ್ನು ಕಪಿಧ್ವಜ ಎಂದು ಕರೆಯಲಾಗುತ್ತದೆ. ಇದು ಕೇವಲ ಅವನ ರಥದ ಗುರುತು ಅಲ್ಲ, ಅದು ಅವನ ಜೀವನ ಯಾತ್ರೆಯ ಸಂಕೇತ. ಹನುಮಂತನ ಧ್ವಜವು ಅಹಂಕಾರದಿಂದ ವಿನಯದತ್ತ ನಡೆದ ಅರ್ಜುನನ ಆಂತರಿಕ ಪಥವನ್ನು ನೆನಪಿಸುತ್ತದೆ. ತನ್ನ ಶೌರ್ಯ, ಬಾಣವಿದ್ಯೆ ಮತ್ತು ಸಾಮರ್ಥ್ಯದ ಮೇಲೆ ಅತಿಯಾದ ಹೆಮ್ಮೆ ಹೊಂದಿದ್ದ ಅರ್ಜುನನು ಹನುಮಂತನ ಮೂಲಕ ತನ್ನ ಶಕ್ತಿಯ ಮಿತಿಯನ್ನು ಅರಿತುಕೊಂಡು ದೈವಿಕ ಕೃಪೆಯ ಮಹತ್ವವನ್ನು ತಿಳಿದವನು. ಆದ್ದರಿಂದ ಯುದ್ಧಭೂಮಿಯಲ್ಲಿ ಅವನ ಧ್ವಜದ ಮೇಲೆ ಹನುಮಂತನಿರುವುದು ಮಾನವ ಶಕ್ತಿ ಭಗವಂತನ ಅನುಗ್ರಹವಿಲ್ಲದೆ ಅಪೂರ್ಣ ಎಂಬ ಸತ್ಯದ ಮೌನ ಘೋಷಣೆ. ರಾಮಾಯಣದ ಭಕ್ತಿಯ ಪರಂಪರೆ ಮತ್ತು ಮಹಾಭಾರತದ ಧರ್ಮಯುದ್ಧ ಇಲ್ಲಿ ಒಂದಾಗಿ ಭಕ್ತಿ ಮತ್ತು ಧರ್ಮ ಎರಡೂ ವಿಭಿನ್ನವಲ್ಲ ಎಂಬ ತತ್ವವನ್ನು ಸಾರುತ್ತವೆ. ಅರ್ಜುನನು ಈ ಸಮಯದಲ್ಲಿ ತನ್ನ ಧನುಸ್ಸನ್ನು ಎತ್ತಿಕೊಳ್ಳುತ್ತಾನೆ. ಹೊರಗೆ ನೋಡಿದರೆ ಅದು ಯುದ್ಧಕ್ಕೆ ಸಿದ್ಧತೆಯ ಸಂಕೇತ, ಆದರೆ ಒಳಗಿನಿಂದ ನೋಡಿದರೆ ಅದು ಅವನ ಅಹಂಕಾರ ಇನ್ನೂ ಸಂಪೂರ್ಣವಾಗಿ ಕರಗಿಲ್ಲ ಎಂಬ ಸೂಚನೆ. ಶಕ್ತಿ ಅವನ ಕೈಯಲ್ಲಿದೆ, ಆದರೆ ಮನಸ್ಸು ಇನ್ನೂ ಅಸ್ಥಿರವಾಗಿದೆ. ಇದೇ ಸಂದರ್ಭದಲ್ಲಿ ಅವನು ಮಾತಾಡುವ ವ್ಯಕ್ತಿ ಹೃಷಿಕೇಶ, ಇಂದ್ರಿಯಗಳ ಅಧಿಪತಿ. ಈ ನಾಮವೇ ಈ ಶ್ಲೋಕದ ತಾತ್ವಿಕ ಹೃದಯ. ಇಂದ್ರಿಯಗಳನ್ನು ನಿಯಂತ್ರಿಸುವ ಪರಮಾತ್ಮನ ಸಾನ್ನಿಧ್ಯದಲ್ಲಿದ್ದರೂ ಅರ್ಜುನನು ತನ್ನ ಇಂದ್ರಿಯಗಳು, ಭಾವನೆಗಳು, ಸಂಬಂಧಗಳು ಮತ್ತು ಆಸಕ್ತಿಗಳ ವಶದಲ್ಲಿದ್ದಾನೆ. ಈ ವ್ಯತ್ಯಾಸವೇ ಗೀತೆಯ ಜನನಕ್ಕೆ ಕಾರಣ. ಅರ್ಜುನನ ಅಶಕ್ತತೆ, ಅವನ ವಿಷಾದ, ಅವನ ಗೊಂದಲ ಇವೆಲ್ಲವೂ ದೋಷಗಳಲ್ಲ, ಅವು ಉಪದೇಶಕ್ಕೆ ಬೇಕಾದ ವೇದಿಕೆ. ದ್ವೈತ ಸಿದ್ಧಾಂತದ ದೃಷ್ಟಿಯಿಂದ ನೋಡಿದರೆ ಈ ಶ್ಲೋಕದಲ್ಲಿ ಜೀವ ಮತ್ತು ಪರಮಾತ್ಮನ ನಡುವಿನ ಶಾಶ್ವತ ಭೇದ ಸ್ಪಷ್ಟವಾಗಿ ಮೂಡಿಬರುತ್ತದೆ. ಅರ್ಜುನನು ಜೀವ ಶಕ್ತಿಯ ಮಿತಿಯುಳ್ಳ ಭಗವಂತನ ಮೇಲೆ ಅವಲಂಬಿತನಾದ ಆತ್ಮ. ಕೃಷ್ಣನು ಪರಮಾತ್ಮ, ಸರ್ವಜ್ಞ, ಸರ್ವಶಕ್ತ, ಇಂದ್ರಿಯಾಧಿಪತಿ. ಹನುಮಂತನು ಶ್ರೇಷ್ಠ ಜೀವ, ಪರಮ ಭಕ್ತ, ಭಗವಂತನ ಸೇವೆಯಲ್ಲಿ ಸದಾ ಸ್ಥಿತನಾದವನು. ಅರ್ಜುನನ ರಥದಲ್ಲಿ ಕೃಷ್ಣನು ಸಾರಥಿಯಾಗಿ, ಹನುಮಂತನು ಧ್ವಜವಾಗಿ, ಅರ್ಜುನನು ಯೋಧನಾಗಿ ಇರುವ ಈ ದೃಶ್ಯವೇ ದ್ವೈತ ತತ್ವದ ಜೀವಂತ ರೂಪಕ. ಜೀವ ತನ್ನ ಶಕ್ತಿಯ ಮೇಲೆ ನಿಂತಾಗ ಕುಸಿಯುತ್ತಾನೆ, ಭಗವಂತನ ಶರಣಾಗತಿಯಲ್ಲಿ ನಿಂತಾಗ ರಕ್ಷಿತನಾಗುತ್ತಾನೆ ಎಂಬ ಸಂದೇಶ ಇಲ್ಲಿ ಮೌನವಾಗಿ ಹೊಮ್ಮುತ್ತದೆ. ವಿಶಿಷ್ಟಾದ್ವೈತದ ದೃಷ್ಟಿಯಲ್ಲಿ ಅರ್ಜುನನ ಸ್ಥಿತಿ ಇನ್ನೂ ಸೂಕ್ಷ್ಮವಾಗಿ ಅರ್ಥವಾಗುತ್ತದೆ. ಜೀವ ಮತ್ತು ಜಗತ್ತು ಭಗವಂತನ ಅಂಗಗಳು. ಆದ್ದರಿಂದ ಅರ್ಜುನನ ದುಃಖ, ಅವನ ಅಶಕ್ತತೆ ಭಗವಂತನಿಂದ ದೂರವಾಗುವ ಸ್ಥಿತಿ ಅಲ್ಲ, ಅದು ಅವನತ್ತ ಸಂಪೂರ್ಣವಾಗಿ ವಾಲುವ ಕ್ಷಣ. ತನ್ನ ಶಕ್ತಿಯ ಮೇಲೆ ನಂಬಿಕೆ ಕುಸಿದಾಗಲೇ ಭಗವಂತನ ಕೃಪೆಗೆ ದ್ವಾರ ತೆರೆದುಕೊಳ್ಳುತ್ತದೆ. ಅರ್ಜುನನು ಯುದ್ಧಭೂಮಿಯಲ್ಲಿ ಕರಗುತ್ತಿರುವುದು ಅವನ ಪತನವಲ್ಲ, ಅದು ಪ್ರಪತ್ತಿಗೆ ತಯಾರಾಗುವ ಹೃದಯದ ಸ್ಥಿತಿ. ಕೃಷ್ಣನ ಮುಂದೆ ಅವನು ಮಾತಾಡಲು ಆರಂಭಿಸುವುದು ನಾನು ಸಾಕು ಎಂಬ ಭಾವನೆಯ ಅಂತ್ಯ ಮತ್ತು ನೀನೇ ಶರಣು ಎಂಬ ಭಾವನೆಯ ಆರಂಭ. ಅದ್ವೈತದ ದೃಷ್ಟಿಯಿಂದ ಈ ಶ್ಲೋಕವನ್ನು ನೋಡಿದರೆ ಕುರುಕ್ಷೇತ್ರವೇ ಸಂಸಾರದ ಸಂಕೇತವಾಗುತ್ತದೆ.
ಎದುರಿನ ಕೌರವರು ಕೇವಲ ವ್ಯಕ್ತಿಗಳು ಅಲ್ಲ, ಅವು ಮಾನವನೊಳಗಿನ ರಾಗ, ದ್ವೇಷ, ಮೋಹ, ಆಸಕ್ತಿ ಮತ್ತು ಅಜ್ಞಾನಗಳ ರೂಪಗಳು. ಅರ್ಜುನನು ತನ್ನನ್ನು ಕರ್ತನೆಂದು, ಸಂಹಾರಕನೆಂದು ಭಾವಿಸುವ ಅಜ್ಞಾನದಲ್ಲಿದ್ದಾನೆ. ಅವನ ವಿಷಾದ ಈ ಅಜ್ಞಾನದಿಂದಲೇ ಹುಟ್ಟಿದೆ. ಕೃಷ್ಣನು ಇಲ್ಲಿ ಹೊರಗಿನ ದೇವರು ಮಾತ್ರವಲ್ಲ, ಆತ್ಮಸ್ವರೂಪದ ಜ್ಞಾನ. ಅರ್ಜುನನು ಕೃಷ್ಣನೊಂದಿಗೆ ಮಾತಾಡಲು ಆರಂಭಿಸುವುದು ಎಂದರೆ ಜೀವವು ತನ್ನೊಳಗಿನ ಆತ್ಮಜ್ಞಾನತ್ತ ಮುಖ ಮಾಡುತ್ತಿರುವ ಕ್ಷಣ. ಮುಂದೆ ಬರುವ ಗೀತೋಪದೇಶವೆಲ್ಲವೂ ಈ ಅಜ್ಞಾನವನ್ನು ಭೇದಿಸಿ ನೀನು ಕರ್ತನಲ್ಲ, ಸಾಕ್ಷಿ ಎಂಬ ಸತ್ಯವನ್ನು ಅರಿಸಲಿದೆ. ಹೀಗಾಗಿ ಈ ಶ್ಲೋಕವು ಯುದ್ಧದ ಸನ್ನಿವೇಶವನ್ನಷ್ಟೇ ಅಲ್ಲ, ಮಾನವ ಜೀವನದ ಮೂಲ ಸಮಸ್ಯೆಯನ್ನು ತೆರೆದಿಡುತ್ತದೆ. ನಮ್ಮ ಜೀವನದಲ್ಲಿಯೂ ಅರ್ಜುನನಂತೆ ಎಲ್ಲವೂ ಇದ್ದರೂ ಸಾಮರ್ಥ್ಯ, ಸಾಧನೆ, ಬುದ್ಧಿ, ದೈವಿಕ ಅನುಗ್ರಹ, ಅಹಂಕಾರ ಮತ್ತು ಮೋಹ ನಮ್ಮನ್ನು ಆವರಿಸಿದಾಗ ದಿಕ್ಕು ತಪ್ಪುತ್ತೇವೆ. ಆ ಕ್ಷಣದಲ್ಲೇ ಗೀತೆಯ ಅಗತ್ಯ ಉಂಟಾಗುತ್ತದೆ. ಹನುಮಧ್ವಜ ನಮಗೆ ವಿನಯವನ್ನು ನೆನಪಿಸುತ್ತದೆ, ಗಾಂಡೀವ ನಮ್ಮ ಸಾಮರ್ಥ್ಯವನ್ನು ಸೂಚಿಸುತ್ತದೆ, ಕೃಷ್ಣನ ಸಾರಥ್ಯ ವಿವೇಕ ಮತ್ತು ಜ್ಞಾನವನ್ನು ಸೂಚಿಸುತ್ತದೆ. ಇವುಗಳ ಸಮನ್ವಯವಾಗಿಯೇ ನಿಜವಾದ ಧರ್ಮವಿಜಯ ಸಾಧ್ಯ. ಆದ್ದರಿಂದ ಭಗವದ್ಗೀತೆ ಅಧ್ಯಾಯ 1ನೇ ದಿನ ಈ ಶ್ಲೋಕವು ಕೇವಲ ಒಂದು ಘಟನೆ ಅಲ್ಲ, ಅದು ಮಾನವ ಅಂತರಂಗದ ಮಹಾಯುದ್ಧದ ಆರಂಭ. ಅಹಂಕಾರ ಕರಗುವಾಗ, ಶರಣಾಗತಿ ಹುಟ್ಟುವಾಗ ಜ್ಞಾನೋದಯಕ್ಕೆ ವೇದಿಕೆ ಸಿದ್ಧವಾಗುತ್ತದೆ. ಅದೇ ಗೀತೆಯ ಶಾಶ್ವತ ಸಂದೇಶ. ಒಂದು ಕಾಲದಲ್ಲಿ ಹಿಮಾಲಯದ ಅಂಚಿನಲ್ಲಿರುವ ದಿವ್ಯವಾದ ಆಶ್ರಮದಲ್ಲಿ ಮಹರ್ಷಿ ವಿದಗ್ಧರು ವಾಸಿಸುತ್ತಿದ್ದರು. ಅವರು ತಪಸ್ಸು, ಜ್ಞಾನ ಮತ್ತು ಭಕ್ತಿಗಳ ಸಂಗಮವಾಗಿದ್ದವರು. ಅವರ ಆಶ್ರಮಕ್ಕೆ ರಾಜಕುಮಾರ ಶೌರ್ಯವರ್ಧನನು ಬಂದನು. ಶೌರ್ಯವರ್ಧನನು ಅಪಾರ ಬಲಶಾಲಿ, ಶಸ್ತ್ರವಿದ್ಯೆಯಲ್ಲಿ ಅಜೇಯ. ಆದರೆ ತನ್ನ ಶಕ್ತಿಯ ಮೇಲಿನ ಗರ್ವದಿಂದ ಅವನ ಮನಸ್ಸು ಸದಾ ಅಶಾಂತವಾಗಿತ್ತು. ನನ್ನಂತಹ ವೀರನಿಗೆ ದೈವಿಕ ಮಾರ್ಗದರ್ಶನವೇನೂ ಬೇಕು ಎಂಬ ಭಾವ ಅವನೊಳಗೆ ಮೌನವಾಗಿ ನೆಲೆಸಿತ್ತು. ಒಂದು ದಿನ ದೈವಿಕ ವಿಧಿಯಂತೆ ದಿಗಂತದಾಚೆಯಿಂದ ಭೀಕರ ಅಸುರನೊಬ್ಬ ಉದಯಿಸಿದನು. ಅವನು ರಾಜ್ಯಗಳನ್ನು ನಾಶ ಮಾಡುತ್ತಾ ಧರ್ಮವನ್ನು ಮರೆಮಾಡುತ್ತಾ ಸಾಗುತ್ತಿದ್ದನು. ಮಹರ್ಷಿ ವಿದಗ್ಧರು ಶೌರ್ಯವರ್ಧನನನ್ನು ಕರೆದು, ಈ ಯುದ್ಧ ಕೇವಲ ಶಸ್ತ್ರಗಳಲ್ಲ, ಇದು ಮನಸ್ಸಿನ ಯುದ್ಧ. ನೀನು ಹೋಗಬಹುದು, ಆದರೆ ನಿನ್ನೊಳಗಿನ ಅಹಂಕಾರವನ್ನು ಗೆಲ್ಲದೆ ಹೋದರೆ ನೀನು ಸೋಲುತ್ತಿ ಎಂದು ಎಚ್ಚರಿಸಿದರು. ಶೌರ್ಯವರ್ಧನನು ಆ ಮಾತನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ತನ್ನ ಬಲದ ಮೇಲೆ ನಂಬಿಕೆ ಇಟ್ಟು ಯುದ್ಧಕ್ಕೆ ಹೊರಟನು. ಅವನು ಯುದ್ಧ ಭೂಮಿಗೆ ತೆರಳುವಾಗ ಅವನ ರಥದ ಧ್ವಜದಲ್ಲಿ ಕೇವಲ ರಾಜಚಿಹ್ನೆಯಿತ್ತು. ದಾರಿಯಲ್ಲಿ ಅವನಿಗೆ ಒಂದು ವೃದ್ಧ ವಾನರ ಸನ್ಯಾಸಿ ಎದುರಾದನು. ಅವನ ಕಣ್ಣುಗಳಲ್ಲಿ ಅಪಾರ ಶಾಂತಿ, ದೇಹದಲ್ಲಿ ಅಸಾಮಾನ್ಯ ಬಲದ ಲಕ್ಷಣಗಳು ಕಾಣುತ್ತಿದ್ದವು. ವಾನರ ಸನ್ಯಾಸಿ ಕೇಳಿದನು, ರಾಜಕುಮಾರ, ನಿನ್ನ ಬಲದ ಮೂಲ ಏನು? ಶೌರ್ಯವರ್ಧನನು ಉತ್ತರಿಸಿದನು, ನನ್ನ ಶಸ್ತ್ರ, ನನ್ನ ವಿದ್ಯೆ, ನನ್ನ ಧೈರ್ಯ. ವಾನರ ಸನ್ಯಾಸಿ ಮೃದುವಾಗಿ ನಗುತ್ತಾ, ಅವು ಸಾಧನಗಳು ಮಾತ್ರ, ಶಕ್ತಿ ಅವುಗಳಲ್ಲಿಲ್ಲ ಎಂದು ಹೇಳಿದನು. ಅವನು ತನ್ನ ಉಗುರುಗಳಿಂದ ರಥದ ಧ್ವಜದ ಮೇಲೆ ಒಂದು ವಾನರ ಚಿಹ್ನೆಯನ್ನು ಬಿಡಿಸಿ, ಯುದ್ಧದಲ್ಲಿ ನಾನು ನಿನ್ನೊಂದಿಗೆ ಇರುವೆನು ಎಂದು ಹೇಳಿ ಅಂತರ್ಧಾನವಾಯಿತು. ಶೌರ್ಯವರ್ಧನನು ಅರ್ಥ ಮಾಡಿಕೊಳ್ಳುವ ಮುನ್ನವೇ ಆ ಸನ್ಯಾಸಿ ಕಣ್ಮರೆಯಾದನು. ಯುದ್ಧ ಭೂಮಿಯಲ್ಲಿ ಅಸುರ ಸೈನ್ಯ ವ್ಯವಸ್ಥಿತವಾಗಿ ನಿಂತಿತ್ತು. ಶೌರ್ಯವರ್ಧನನು ತನ್ನ ಧನುಸ್ಸನ್ನು ಎತ್ತಿಕೊಂಡನು. ಆದರೆ ಅವನ ಮನಸ್ಸು ಅಚಾನಕ್ ಕಂಪಿಸಿತು. ಎದುರಿರುವ ಶತ್ರುಗಳು ಹೊರಗಿನವರು ಮಾತ್ರವಲ್ಲ ಎಂಬ ಅರಿವು ಮೂಡಿತು. ತನ್ನೊಳಗಿನ ಭಯ, ಅಹಂಕಾರ, ಆಸಕ್ತಿ ಇವೆಲ್ಲವೂ ಅವನ ಎದುರಿಗೆ ನಿಂತಂತಾಯಿತು. ಆ ಕ್ಷಣದಲ್ಲಿ ಅವನ ರಥ ನಿಂತು ಹೋಯಿತು. ಅವನು ಮನಸ್ಸಿನಲ್ಲಿ ತನ್ನ ಗುರು ಮಹರ್ಷಿ ವಿದಗ್ಧರನ್ನು ಸ್ಮರಿಸಿದನು. ಆಗ ಅವನ ಪಕ್ಕದಲ್ಲೇ ಒಬ್ಬ ಶಾಂತ ಸ್ವರೂಪನಾದ ಸಾರಥಿ ಕಾಣಿಸಿಕೊಂಡನು. ಅವನ ಮುಖದಲ್ಲಿ ಅಪಾರ ಕರುಣೆ, ಕಣ್ಣಲ್ಲಿ ಅಚಲ ಜ್ಞಾನ. ನಾನು ಇಂದ್ರಿಯಗಳ ಅಧಿಪತಿ ಎಂದು ಅವನು ಹೇಳಿದನು.
ನೀನು ನನ್ನ ಮಾತನ್ನು ಕೇಳುವೆಯೇ? ಶೌರ್ಯವರ್ಧನನು ತನ್ನ ಶಸ್ತ್ರವನ್ನು ಕೆಳಗಿಟ್ಟು ಮೊದಲ ಬಾರಿಗೆ ವಿನಯದಿಂದ ತಲೆಯಾಡಿಸಿದನು. ಆ ಸಾರಥಿಯ ಮಾರ್ಗದರ್ಶನದಲ್ಲಿ ಶೌರ್ಯವರ್ಧನನು ಯುದ್ಧವನ್ನಾಡಿದನು. ಆದರೆ ಈಗ ಅವನು ಶಸ್ತ್ರಗಳಿಂದ ಮಾತ್ರ ಹೋರಾಡಲಿಲ್ಲ. ಅವನು ತನ್ನ ಅಹಂಕಾರವನ್ನು ಬಿಟ್ಟುಕೊಟ್ಟು ಧರ್ಮಕ್ಕಾಗಿ ಹೋರಾಡುತ್ತಿದ್ದನು. ವಾನರ ಚಿಹ್ನೆಯಿರುವ ಧ್ವಜ ಗಾಳಿಯಲ್ಲಿ ಅಲೆಯುತ್ತಿದ್ದಂತೆ ಅವನ ಮನಸ್ಸು ಸ್ಥಿರವಾಯಿತು. ಯುದ್ಧದ ಅಂತ್ಯದಲ್ಲಿ ಅಸುರನ ಸಂಹಾರವಾಯಿತು. ಆದರೆ ಅದಕ್ಕಿಂತ ದೊಡ್ಡ ವಿಜಯ ಶೌರ್ಯವರ್ಧನನ ಒಳಗೆ ನಡೆದಿತ್ತು. ಅವನು ತನ್ನ ಅಹಂಕಾರವನ್ನು ಗೆದ್ದಿದ್ದನು. ಯುದ್ಧ ಮುಗಿದ ನಂತರ ರಥದಿಂದ ಇಳಿದಾಗ ಮಾತ್ರ ಅವನು ಗಮನಿಸಿದನು. ಸಾರಥಿ ಮತ್ತು ವಾನರ ಸನ್ಯಾಸಿ ಕಾಣಿಸಲಿಲ್ಲ. ಆದರೆ ಅವರ ಸಾನ್ನಿಧ್ಯ ಅವನೊಳಗೆ ಉಳಿದಿತ್ತು. ಮಹರ್ಷಿ ವಿದಗ್ಧರು ಅವನನ್ನು ಮತ್ತೆ ಆಶ್ರಮದಲ್ಲಿ ಸ್ವಾಗತಿಸಿ ಹೇಳಿದರು, ನೀನು ಹೊರಗಿನ ಶತ್ರುವನ್ನು ಸೋಲಿಸಿದ್ದಕ್ಕಿಂತ ಮೊದಲು ನಿನ್ನೊಳಗಿನ ಶತ್ರುವನ್ನು ಸೋಲಿಸಿದ್ದೀಯೆ. ಅದೇ ನಿಜವಾದ ವಿಜಯ. ಈ ಕಥೆಯ ತತ್ವಾರ್ಥ ನಮ್ಮ ಜೀವನಕ್ಕೆ ಸ್ಪಷ್ಟವಾಗಿದೆ. ಪ್ರತಿಯೊಬ್ಬರ ಜೀವನವೂ ಒಂದು ಕುರುಕ್ಷೇತ್ರವೇ. ಪ್ರತಿದಿನ ನಾವು ನಿರ್ಣಯಗಳ ಯುದ್ಧದಲ್ಲಿ ನಿಂತಿರುತ್ತೇವೆ. ನಮ್ಮ ಸಾಧನೆ, ಬುದ್ಧಿ, ಶಕ್ತಿ ಇವೆಲ್ಲವೂ ಗಾಂಡೀವದಂತೆ. ಆದರೆ ಅವು ಅಹಂಕಾರದೊಂದಿಗೆ ಬಳಕೆಯಾದರೆ ಅವು ನಮ್ಮನ್ನು ಕುಸಿತಕ್ಕೆ ಒಯ್ಯುತ್ತವೆ. ಜೀವನದ ರಥದಲ್ಲಿ ವಿನಯ ಎಂಬ ಹನುಮಂತನ ಧ್ವಜ ಇರಬೇಕು. ಅಂದರೆ ನನ್ನಿಂದೆಲ್ಲ ಆಗುವುದಿಲ್ಲ ಎಂಬ ಅರಿವು ನಮ್ಮೊಳಗೆ ಇರಬೇಕು. ನಮ್ಮ ಸಾರಥಿಯಾಗಿ ವಿವೇಕ, ಸಂಯಮ ಮತ್ತು ಜ್ಞಾನ ಅಂದರೆ ಕೃಷ್ಣ ತತ್ವ ಇರಬೇಕು. ಇಂದ್ರಿಯಗಳು ಅಶಾಂತವಾದಾಗ ಅವುಗಳನ್ನು ಹಿಡಿದಿಡುವ ಬುದ್ಧಿಯನ್ನು ಕೇಳಬೇಕು. ಜೀವನದಲ್ಲಿ ಈ ತತ್ವವನ್ನು ಅಳವಡಿಸಿಕೊಳ್ಳುವುದು ಅತಿ ಸರಳವಾಗಿಯೇ ಆರಂಭವಾಗುತ್ತದೆ. ಪ್ರತಿಯೊಂದು ದೊಡ್ಡ ನಿರ್ಧಾರದ ಮೊದಲು ಇದು ಅಹಂಕಾರದಿಂದ ಹುಟ್ಟಿದುದೇ ಅಥವಾ ಧರ್ಮದಿಂದ ಬಂದಿದೆಯೇ ಎಂದು ನಮ್ಮನ್ನೇ ಪ್ರಶ್ನಿಸಬೇಕು. ಯಶಸ್ಸು ಬಂದಾಗ ಅದನ್ನು ನಮ್ಮ ಶಕ್ತಿಯ ಫಲವೆಂದು ಮಾತ್ರ ನೋಡದೆ ದೈವಿಕ ಅನುಗ್ರಹವೆಂದು ನೆನಪಿಸಿಕೊಳ್ಳಬೇಕು. ವಿಫಲತೆಯಲ್ಲಿ ಕುಗ್ಗದೆ ಅದನ್ನು ಒಳಗಿನ ಬೆಳವಣಿಗೆಯ ಅವಕಾಶವೆಂದು ಸ್ವೀಕರಿಸಬೇಕು. ಶಕ್ತಿ ಇದ್ದರೂ ವಿನಯವನ್ನು ಬಿಡಬಾರದು. ಜ್ಞಾನ ಇದ್ದರೂ ಶರಣಾಗತಿಯನ್ನು ಮರೆಯಬಾರದು. ಹೀಗೆ ಬದುಕಿದಾಗ ನಮ್ಮ ಜೀವನ ರಥದ ಮೇಲೆ ಕಾಣದ ಹನುಮಂತನ ಧ್ವಜ ಸದಾ ಅಲಿಯುತ್ತಿರುತ್ತದೆ. ನಮ್ಮ ಅಂತರಂಗದಲ್ಲಿ ಕೃಷ್ಣನ ಸಾರಥ್ಯ ಜಾಗೃತವಾಗುತ್ತದೆ. ಹೊರಗಿನ ಯುದ್ಧಗಳು ಗೆದ್ದರೂ ಸೋತರೂ ಒಳಗಿನ ಯುದ್ಧದಲ್ಲಿ ನಾವು ಸದಾ ವಿಜಯಿಗಳಾಗುತ್ತೇವೆ. ಅದೇ ಭಗವದ್ಗೀತೆಯ ಶಾಶ್ವತ ಸಂದೇಶ. ಈ ಕಥೆಯಲ್ಲೂ ಭಗವದ್ಗೀತೆಯ ಶ್ಲೋಕದಲ್ಲೂ ಅಡಗಿರುವ ತತ್ವಾರ್ಥಗಳು ಕೇವಲ ಪೌರಾಣಿಕ ವಿಚಾರಗಳಲ್ಲ. ಅವು ಪ್ರತಿದಿನದ ಮಾನವ ಜೀವನದಲ್ಲಿ ಅನುಭವಿಸಿ ಅಳವಡಿಸಿಕೊಳ್ಳಬಹುದಾದ ಜೀವಂತ ಸತ್ಯಗಳು. ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ದೊಡ್ಡ ಸಂನ್ಯಾಸದಿಂದಲೋ ಅರಣ್ಯವಾಸದಿಂದಲೋ ಆರಂಭವಾಗಬೇಕಿಲ್ಲ. ಅದು ನಮ್ಮ ಚಿಂತನೆ, ನಿರ್ಧಾರ ಮತ್ತು ವರ್ತನೆಗಳಲ್ಲಿ ಆಗುವ ಸಣ್ಣ ಆದರೆ ಆಳವಾದ ಬದಲಾವಣೆಯಿಂದ ಆರಂಭವಾಗುತ್ತದೆ. ಮೊದಲನೆಯದಾಗಿ ಜೀವನವೇ ಒಂದು ಕುರುಕ್ಷೇತ್ರ ಎಂಬ ಸತ್ಯವನ್ನು ಒಪ್ಪಿಕೊಳ್ಳಬೇಕು. ನಮ್ಮ ಮುಂದೆ ನಿಂತಿರುವ ಸಮಸ್ಯೆಗಳು, ಸವಾಲುಗಳು, ಸ್ಪರ್ಧೆಗಳು ಹೊರಗಿನ ಶತ್ರುಗಳಲ್ಲ. ಅವು ನಮ್ಮೊಳಗಿನ ಭಯ, ಆಸಕ್ತಿ, ಅಹಂಕಾರ ಮತ್ತು ಗೊಂದಲಗಳ ಪ್ರತಿಬಿಂಬಗಳು. ಕೆಲಸದ ಸ್ಥಳದಲ್ಲಿ, ಕುಟುಂಬದಲ್ಲಿ, ಸಮಾಜದಲ್ಲಿ ಎದುರಾಗುವ ಸಂಘರ್ಷಗಳನ್ನು ನೋಡಿದಾಗ ನನ್ನ ಎದುರಾಳಿಯೇ ಸಮಸ್ಯೆ ಎಂದು ತೀರ್ಮಾನಿಸುವ ಬದಲು ಈ ಪರಿಸ್ಥಿತಿಯಲ್ಲಿ ನನ್ನೊಳಗೆ ಯಾವ ಭಾವನೆಗಳು ಯುದ್ಧ ಮಾಡುತ್ತಿವೆ ಎಂದು ಆತ್ಮಪರಿಶೀಲನೆ ಮಾಡಬೇಕು. ಈ ದೃಷ್ಟಿಕೋನ ಬದಲಾಗುವ ಕ್ಷಣದಲ್ಲೇ ಗೀತೆಯ ಪಥ ಆರಂಭವಾಗುತ್ತದೆ. ಎರಡನೆಯದಾಗಿ ಗಾಂಡೀವದ ಅರಿವು ಜೀವನದಲ್ಲಿ ಇರಬೇಕು. ನಮ್ಮಲ್ಲಿರುವ ಪ್ರತಿಭೆ, ಬುದ್ಧಿ, ಶಕ್ತಿ, ವಿದ್ಯೆ ಇವುಗಳು ಅಮೂಲ್ಯ ಸಾಧನಗಳು. ಆದರೆ ಅವುಗಳ ಮೇಲೆ ಅತಿಯಾದ ಹೆಮ್ಮೆ ಬಂದಾಗ ಅವೇ ನಮ್ಮನ್ನು ಕುಸಿತಕ್ಕೆ ಒಯ್ಯುತ್ತವೆ. ಯಶಸ್ಸು ದೊರಕಿದಾಗ ನಾನೇ ಕಾರಣ ಎಂದುಕೊಳ್ಳದೆ ನನಗೆ ನೀಡಲಾದ ಅವಕಾಶ ಮತ್ತು ಕೃಪೆಯಿಂದ ಇದು ಸಾಧ್ಯವಾಯಿತು ಎಂಬ ಭಾವವನ್ನು ಬೆಳೆಸಬೇಕು. ಇದು ಶಕ್ತಿಯನ್ನು ತಿರಸ್ಕರಿಸುವುದಲ್ಲ,
ಶಕ್ತಿಗೆ ಸರಿಯಾದ ದಿಕ್ಕು ನೀಡುವುದು. ಮೂರನೆಯದಾಗಿ ಹನುಮಂತನ ಧ್ವಜವನ್ನು ಮನಸ್ಸಿನಲ್ಲಿ ಸ್ಥಾಪಿಸಬೇಕು. ಹನುಮಂತನ ಧ್ವಜ ಅಂದರೆ ವಿನಯ ಮತ್ತು ಭಕ್ತಿ. ಜೀವನದಲ್ಲಿ ನಾವು ಎಲ್ಲವನ್ನೂ ತಿಳಿದಿಲ್ಲ, ಎಲ್ಲವನ್ನೂ ನಿಯಂತ್ರಿಸಲಾರೆವು ಎಂಬ ಸತ್ಯವನ್ನು ಒಪ್ಪಿಕೊಳ್ಳುವುದೇ ವಿನಯ. ಯಾವ ಸಂದರ್ಭದಲ್ಲಾದರೂ ನನ್ನಿಂದ ತಪ್ಪಾಗಬಹುದು ಎಂಬ ಅರಿವು ನಮ್ಮನ್ನು ಕಲಿಯುವ ಮನಸ್ಸಿನಲ್ಲಿರಿಸುತ್ತದೆ. ಪ್ರತಿದಿನ ಸ್ವಲ್ಪ ಸಮಯ ಮೌನ, ಪ್ರಾರ್ಥನೆ ಅಥವಾ ಸ್ಮರಣೆಗೆ ಕೊಡುವುದು ಮನಸ್ಸಿನಲ್ಲಿ ಈ ವಿನಯವನ್ನು ಗಟ್ಟಿಗೊಳಿಸುತ್ತದೆ. ನಾಲ್ಕನೆಯದಾಗಿ ಕೃಷ್ಣನ ಸಾರಥ್ಯವನ್ನು ಒಪ್ಪಿಕೊಳ್ಳಬೇಕು. ಕೃಷ್ಣ ಅಂದರೆ ಕೇವಲ ದೇವಮೂರ್ತಿ ಅಲ್ಲ, ಆತ ವಿವೇಕ, ಜ್ಞಾನ ಮತ್ತು ಇಂದ್ರಿಯ ನಿಯಂತ್ರಣದ ಸಂಕೇತ. ಜೀವನದಲ್ಲಿ ತಕ್ಷಣದ ಆಕ್ರೋಶ, ಆಸೆ ಅಥವಾ ಭಯದ ಪ್ರೇರಣೆಯಿಂದ ನಿರ್ಧಾರ ತೆಗೆದುಕೊಳ್ಳುವ ಬದಲು ಸ್ವಲ್ಪ ವಿರಾಮ ತೆಗೆದುಕೊಂಡು ಇದು ದೀರ್ಘಾವಧಿಯಲ್ಲಿ ಧರ್ಮಕ್ಕೆ, ಶಾಂತಿಗೆ ಮತ್ತು ಒಳಗಿನ ಸಮತೋಲನಕ್ಕೆ ಸಹಾಯಕವೇ ಎಂದು ಪ್ರಶ್ನಿಸಬೇಕು. ಈ ಪ್ರಶ್ನೆಯೇ ಕೃಷ್ಣನ ಮಾತು ಕೇಳುವ ಕ್ರಮ. ಐದನೆಯದಾಗಿ ವಿಷಾದವನ್ನು ಶತ್ರುವೆಂದು ಭಾವಿಸಬಾರದು. ಅರ್ಜುನನ ವಿಷಾದವೇ ಗೀತೆಯ ಉಪದೇಶಕ್ಕೆ ಕಾರಣವಾಯಿತು. ನಮ್ಮ ಜೀವನದಲ್ಲೂ ದುಃಖ, ಅಸಮಾಧಾನ, ಗೊಂದಲ ಬಂದಾಗ ಅದನ್ನು ದೌರ್ಬಲ್ಯವೆಂದು ತಳ್ಳಿಹಾಕದೆ ಇದು ನನಗೆ ಏನು ಕಲಿಸುತ್ತಿದೆ ಎಂದು ನೋಡುವ ಅಭ್ಯಾಸ ಬೆಳೆಸಬೇಕು. ಅಂಥ ಕ್ಷಣಗಳಲ್ಲಿ ಮಾರ್ಗದರ್ಶನವನ್ನು ಹುಡುಕುವುದು ಗುರು, ಗ್ರಂಥ, ಧ್ಯಾನ ಅಥವಾ ಆತ್ಮಚಿಂತನೆ ಗೀತೆಯ ಮಾರ್ಗವೇ. ಆರನೆಯದಾಗಿ ಕರ್ತೃತ್ವದ ಅಹಂಕಾರವನ್ನು ಬಿಡುವ ಅಭ್ಯಾಸ ಬೆಳೆಸಬೇಕು. ನಾನೇ ಮಾಡಿದೆ, ನಾನೇ ಸಾಧಿಸಿದೆ ಎಂಬ ಭಾವನೆ ಬಲವಾಗಿದಷ್ಟು ಮನಸ್ಸು ಅಶಾಂತವಾಗುತ್ತದೆ. ನನ್ನ ಶ್ರಮ ನನ್ನ ಕರ್ತವ್ಯ, ಫಲದ ನಿರ್ಣಯ ಸಂಪೂರ್ಣ ನನ್ನ ಕೈಯಲ್ಲಿಲ್ಲ ಎಂಬ ಭಾವವನ್ನು ನಿಧಾನವಾಗಿ ಅಳವಡಿಸಿಕೊಳ್ಳಬೇಕು. ಇದರಿಂದ ಜವಾಬ್ದಾರಿ ಕಡಿಮೆಯಾಗುವುದಿಲ್ಲ, ಆದರೆ ಮನಸ್ಸು ಹಗುರವಾಗುತ್ತದೆ. ಕೊನೆಗೆ ಒಳಗಿನ ವಿಜಯವೇ ನಿಜವಾದ ವಿಜಯ ಎಂಬ ಸತ್ಯವನ್ನು ಸದಾ ನೆನಪಿಸಿಕೊಳ್ಳಬೇಕು. ಹೊರಗೆ ಸೋಲು ಬಂದರೂ ಒಳಗೆ ಸಮತೋಲನ ಉಳಿದಿದ್ದರೆ ಅದು ವಿಜಯವೇ. ಹೊರಗೆ ಜಯ ಬಂದರೂ ಒಳಗೆ ಅಹಂಕಾರ ಬೆಳೆದರೆ ಅದು ಸೋಲೆ. ಪ್ರತಿದಿನ ರಾತ್ರಿ ಇಂದು ನನ್ನೊಳಗೆ ಯಾವ ಯುದ್ಧ ಗೆದ್ದೆ, ಯಾವಲ್ಲಿ ಸೋತಿದ್ದೇನೆ ಎಂದು ಸ್ವಲ್ಪ ಕ್ಷಣ ಆತ್ಮಪರಿಶೀಲನೆ ಮಾಡಿದರೆ ಜೀವನ ನಿಧಾನವಾಗಿ ಗೀತೆಯ ಪಥದಲ್ಲಿ ಸಾಗುತ್ತದೆ. ಹೀಗೆ ಗೀತೆಯ ತತ್ವಗಳು ಪುಸ್ತಕದಲ್ಲಿರುವ ಶ್ಲೋಕಗಳಾಗಿ ಮಾತ್ರ ಉಳಿಯದೆ ನಮ್ಮ ದಿನನಿತ್ಯದ ಚಿಂತನೆ, ನಿರ್ಧಾರ ಮತ್ತು ನಡೆಗಳಲ್ಲಿ ಬದುಕಲು ಆರಂಭಿಸುತ್ತವೆ. ಜೀವನ ರಥದ ಮೇಲೆ ವಿನಯದ ಧ್ವಜ ಅಲೆಯುತ್ತಾ ವಿವೇಕದ ಸಾರಥ್ಯ ದೊರಕಿದಾಗ ಯಾವ ಕುರುಕ್ಷೇತ್ರದಲ್ಲಿದ್ದರೂ ನಾವು ಧರ್ಮದ ದಾರಿಯಲ್ಲೇ ಸಾಗುತ್ತೇವೆ. ಅದೇ ಗೀತೆಯ ನಿಜವಾದ ಅನುಭವ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.